ನಮಸ್ಕಾರ ಎಲ್ಲರಿಗೂ. ಹೆಂಗಿದ್ದೀರಿ? ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ವಿರಾಟ್ ಕೊಹ್ಲಿ ಮೇಲೆ ಸಾಕಷ್ಟು ದಂಡ ಹಾಕ್ಯಾರ. ಆ ಪಂದ್ಯದಲ್ಲಿ KKR ಮತ್ತು RCB ಮ್ಯಾಚ್ ನಡೆದಿತ್ತು. ಆ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ತುಂಬ ದಂಡ ವಿಚಾರ 32, 35 ಈ ಥರ 35 ಕೋಟಿ ತನಕ ದಂಡ ವಿಚಾರ. ಯಾಕಪ್ಪ ಅಂದ್ರೆ ವಿರಾಟ್ ಕೊಹ್ಲಿ ಅವರು ಬಾಲ್ ಹಾಕಿದ್ರು, ಅದು ನೋ ಬಾಲ್ ಅಂತ ಹೇಳ್ತಿರಿಂದ ಅಂಪೈರ್ ಕೊಟ್ಟರು. ಆದರೂ ವಿರಾಟ್ ಕೊಹ್ಲಿ ಅವರು ಅದನ್ನು ಖಂಡನೆ ಮಾಡಿ ಅಂಪೈರ್ ಹತ್ರ ಹೋಗಿ ವಾಗ್ವಾದ ಹಾಕಿದ್ರು. ಅದರಿಂದ ಪಂದ್ಯದ ವೆಚ್ಚ ಇಷ್ಟು ವಿರಾಟ್ ಕೊಹ್ಲಿನೇ ಭರಿಸ್ಬೇಕಾಗತ್ತಾ. 32ರಿಂದ 35 ಕೋಟಿ ವಿರಾಟ್ ಕೊಹ್ಲಿಗೆ ಫುಲ್ ದಂಡ ಹಾಕ್ಯಾರ. ಅಂಪೈರ್ಗೂ ದಂಡ ಹಾಕ್ಯಾರ. ಅಂಪೈರ್ಗೆ 2 ವರ್ಷದ ಬ್ಯಾನ್ ಮಾಡ್ಯಾರ, ಹೊರಗಿಟ್ಟಾರ. ಅಂಪೈರ್ ಈ ರೀತಿ ಮಾಡಿದಕ್ಕೆ ವಿರಾಟ್ ಕೊಹ್ಲಿ ಆ ರೀತಿ ಅಂಪೈರ್ಗೆ ವಾಗ್ವಾದ ಹಾಕಿದಕ್ಕೆ ಅವರಿಗೆ ದಂಡ ಹಾಕಿ ಈ ರೀತಿ ಮಾಡಿದಾರ. ನೋಡ್ಬೋದಿತ್ತು ಅವತ್ತಿನ ಮ್ಯಾಚ್ ಹೆಂಗಿತ್ತು ಅಂತೇಳಿ. ವಿರಾಟ್ ಕೊಹ್ಲಿ ಫುಲ್ ಮೂಡ್ ಅಪ್ಸೆಟ್ ಆಗಿತ್ತು. ಔಟ ನಾಟ್ ಔಟ, ಪೂರ್ತಿ ಔಟ್ ಇಲ್ಲ ಅಂತೇಳಿ ತಿಳ್ಕೊಂಡು ಹೋದ್ ನೀವು. ಮ್ಯಾಚ್ ಅಂತೂ ಮಸ್ತ್ ಇತ್ತು. RCB ಅವರು ಒಂದು ರನ್ನಿಂದ ಸೋತರು, ಆದ್ರೂ ತುಂಬ ಬೇಜಾರಾಗತೈತಿ. ಒಂದೇ ರನ್ನಿಂದ ಸೋತರು ಅಂತೇಳಿ. ಅದೇ 1 ರನ್ ಹೊಡಿಬೋದಿತ್ತು ವಿರಾಟ್ ಕೊಹ್ಲಿ ಇದ್ದಿದ್ರೆ. ಅದು ತುಂಬ ಆ ಮ್ಯಾಚ್ನಲ್ಲಿ ತುಂಬ ಮೋಸ ಆಗಿದೆ. ಈ ರೀತಿ RCB ಹಿಂದೆಂದೂ ಮೋಸ ಆಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆ ಮ್ಯಾಚಲ್ಲಿ ಎಲ್ಲ ಮ್ಯಾಚಲ್ಲಿ ನೋಡ್ಬೋದು. ಮುಂಬೈ ಮ್ಯಾಚಲ್ಲಿ ಮತ್ತು RCB ಮ್ಯಾಚ್ ಆಡುವಾಗ ಟಾಸ್ ಆಡಿಸಿದ್ರು. ಟಾಸನ್ನು ಅಂಪೈರ್ ತಿರುಗಿ ಹಿಡ್ಕೊಂಡಿದ್ರು, ಅಲ್ಲಿ ಮೋಸ ಆಗೈತಿ. ಮತ್ತು KKR ಜೋಡಿ ತುಂಬ ಮೋಸ ಆಗೈತಿ. ವಿರಾಟ್ ಕೊಹ್ಲಿಗೆ ನೋ ಬಾಲ್ ಅದು ಕೊಡಲಿಲ್ಲ. ಮತ್ತು ಲಾಸ್ಟ್ ಬಾಲ್ 16 ಓವರ್ದ 5 ಬಾಲಿಗೆ ಒಂದು 6 ಹೊಡಿತಾನ, ಅದು ಬೌಂಡ್ರಿ ರನ್ ಕೊಡ್ತಾರೆ ಅಂಪೈರ್. ಅದರಲ್ಲಿ 1 ರನ್ ಕಟ್ ಮಾಡ್ತಾರೆ. 1 ರನ್ ಅಲ್ಲಿ ಸ್ಕೋರ್ ಬೋರ್ಡಲ್ಲಿ 1 ರನ್ ಕಡಿಮೆ ಕೊಡ್ತಾರೆ. ಅದು 4 ಅಂತ ಡಿಕ್ಲೇರ್ ಮಾಡಿ 1 ರನ್ ಕಡಿಮೆ ಕೊಡ್ತಾರೆ. ಮತ್ತು 6 ಇದ್ದಿದ್ದು ಮತ್ತು ಒಂದು ನೋ ಬಾಲ್ ಆಗಿರ್ತೈತಿ. ನೋ ಬಾಲು ಕೊಡೋದಿಲ್ಲ, ಪೂರ್ತಿ ಗೆರೆ ಆಚೆ ಇರ್ತೈತಿ, ಅದು ನೋ ಬಾಲ್ ಕೊಡೋದಿಲ್ಲ. ಅದರಿಂದ RCB ಮನೆಗಳು ತುಂಬ ಬೇಜಾರಾಗಿರ್ತದೆ. ವಿರಾಟ್ ಕೊಹ್ಲಿಗೆ ದಂಡ ಹಾಕ್ಯಾರ. ಇದರಿಂದ ವಿರಾಟ್ ಕೊಹ್ಲಿ ದಂಡ ಭರಿಸ್ಬೇಕಾಗ್ತದೆ. ಪಂದ್ಯದ ಎಷ್ಟು ವೆಚ್ಚ ಐತಿ ಅಷ್ಟು ವೆಚ್ಚನೂ ವಿರಾಟ್ ಕೊಹ್ಲಿ ಭರಿಸ್ಬೇಕಾಗ್ತದೆ. ಸಲ ಕಪ್ ನಮ್ಮದೇ ಅಂತೇಳಿ ಇಲ್ಲೂ ಕಮೆಂಟ್ ಹಾಕ್ರಿ. ಈ ಸಲ ಅಂತೂ ಕಪ್ ಗೆಲ್ಲೋದು ತುಂಬ ಕಷ್ಟ ಐತಿ.